BMTC ಬಸ್ ಪಾಸ್ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ, ಸ್ಟೂಡೆಂಟ್ ಬಸ್ ಪಾಸ್ ಅಂತ ತೋರಿಸ್ಕೊಡ್ತೀನಿ. ಸೇವಾ ಸಿಂಧು ಅಂತ ವೆಬ್ಸೈಟ್ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ನ ಹಾಕ್ಕೊಂಡು ಗೆಟ್ OTP ಅಂತ ಕೊಟ್ಟರೆ OTP ಹೋಗುತ್ತೆ. OTPನ ಇಲ್ಲಿ ಹಾಕ್ಕೋಬೇಕಾಗತ್ತೆ. OTP ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆ, ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಲಾಗಿನ್ ಆಗುತ್ತೆ. ನೋಡ್ತಾ ಇದ್ದಾರೆ, ಲಾಗಿನ್ ಆದಮೇಲೆ ಇಲ್ಲಿ ಮೆನು ಅಂತ ಇದೆಯಲ್ಲ, ಮೆನು ಕೆಳಗಡೆ ಅಪ್ಲಿಕೇಶನ್ ಫಾರ್ ಸರ್ವಿಸಸ್ ಅಂತ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ. ಅದರ ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತುಂಬಾ ಸರ್ವಿಸಸ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಅಲ್ಲಿ ನೀವು ಏನು ಅಪ್ಲೈ ಮಾಡಬೇಕು ಅಂತೀರೋ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ, ಅಂದರೆ ಟೈಪ್ ಮಾಡ್ಕೋಬೇಕಾಗುತ್ತೆ. BMTC ಬಸ್ ಪಾಸ್ ಅಂತ ಹಾಕೊಂಡ್ರೆ ಸಾಕು, ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ BMTC ಸ್ಟೂಡೆಂಟ್ ಬಸ್ ಪಾಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಇದರ ಓಪನ್ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇದ್ದಲ್ಲ, ಇಲ್ಲಿ ಇದರ ಪೇಜ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದರೆ ವ್ಯೂ ಇನ್ಸ್ಟ್ರಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತೆಲ್ಲ ತೋರಿಸ್ತಾ ಆಗಿದೆ. ಇದೆಲ್ಲ ನೋಡಿಕೊಂಡು ಅದಾದಮೇಲೆ ಕೆಳಗಡೆ ಬಂದರೆ ಸಿಟಿಸನ್ಶಿಪ್ನ ಆಯ್ಕೆ ಮಾಡ್ಕೋಬೇಕು. ಯಾವ ಸಿಟಿಸನ್ಶಿಪ್ ಅಂತ ಅಂದ್ಬಿಟ್ಟು ಆಯ್ಕೆ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇಲ್ಲ, ಆಧಾರ್ ಕಾರ್ಡ್ನ KYC ಮಾಡ್ಕೊಬೇಕು. ಆಧಾರ್ KYC ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ OTP ಸೆಲೆಕ್ಟ್ ಮಾಡಿಕೊಂಡು ಗೆಟ್ OTP ಅಂತ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ OTP ಮೇಲೆ ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPನ ಹಾಕ್ಕೊಂಡು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದಮೇಲೆ ಇಲ್ಲಿ ನೋಡ್ತಾ ಇಲ್ಲ, ವಾಪಸ್ ಇಲ್ಲಿ ಬಂದು ಕ್ಲಿಕ್ ಟು ಡೇಟಾ ಅಂತ ಗೆಟ್ ಡೇಟಾ ಆದಮೇಲೆ ಕ್ಲಿಕ್ ಮಾಡಿದ ತಕ್ಷಣ KYC ಆಗಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಅಂದರೆ ಆಧಾರ್ ಕಾರ್ಡ್, ಸ್ಟೂಡೆಂಟ್ ಆಧಾರ್ ಕಾರ್ಡ್ನ ಅವ್ರ ಹೆಸರು ಮತ್ತು ಫೋಟೋ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ತಂದೆ ತಾಯಿ ಹೆಸರನ್ನ ಹಾಕ್ಕೊಬೇಕಾಗತ್ತೆ. ತಂದೆ ತಾಯಿ ಹೆಸರು ಹಾಕ್ಕೊಂಡು ಮೊಬೈಲ್ ನಂಬರ್, ಅವ್ರದ್ದು ಪೇರೆಂಟ್ಸ್ ಮೊಬೈಲ್ ನಂಬರ್ನ ಹಾಕ್ಕೊಂಡಿದ ತಕ್ಷಣ ನಿಮಗೆ OTP ಕೇಳುತ್ತೆ. ವೆರಿಫಿಕೇಷನ್ OTP ಹಾಕ್ಕೊಂಡು ಇಲ್ಲಿ ವೆರಿಫೈಡ್ ಅಂತ ಕೊಟ್ಟರೆ ವೆರಿಫಿಕೇಷನ್ ಆಗುತ್ತೆ. ಓಕೆ ಅಂತ ಕೊಟ್ಟು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇದೆ, ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಹತ್ರ SC ST ಆಗಿದ್ದರೆ RD ನಂಬರ್ನ ಹಾಕ್ಕೋಬೇಕಾಗುತ್ತೆ. ಜನರಲ್ ಆಗಿದೆ, ಅವಶ್ಯಕತೆ ಇರೋಲ್ಲ. ಜನರಲ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಆಧಾರ್ ಕಾರ್ಡಲ್ಲಿದೆ ಅಡ್ರೆಸ್ ಸೇಮ್ ಅಂತ ಕೇಳುತ್ತೆ. SR ಅಂತ ಕೇಳಿದ್ರೆ ಎಸ್ ಅಂತ ಇದ್ದರೆ ಅವಶ್ಯಕತೆ ಇಲ್ಲ, ಸೇಮ್ ಇಲ್ಲಿ ಪೀಚ್ ಆಗುತ್ತೆ. ಇಲ್ಲ ಅಂದರೆ ನೀವು ಡೀಟೇಲ್ಸ್ ಹಾಕೋಬೇಕು. ಅದಾದಮೇಲೆ ನೀವು ಯಾವ ಕೋರ್ಸ್ ತೊಗೊಂಡಿದ್ದೀರ ಅಂತ ಹಾಕೋಬೇಕಾಗುತ್ತೆ. PU ಏನು ಅಂತ ಕೇಳುತ್ತೆ, ಅದೆಲ್ಲ ಹಾಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಸ್ಟೂಡೆಂಟ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್, ಸ್ಟೂಡೆಂಟ್ ನೇಮು, ಇನ್ಸ್ಟಿಟ್ಯೂಟ್ ನೇಮು ಪ್ರತಿಯೊಂದು ಕೂಡ ಎಂಟರ್ ಮಾಡಬೇಕಂತ. ಎಂಟರ್ ಮಾಡಾದ್ಮೇಲೆ ಕೆಳಗಡೆ ಬಂದರೆ ಟ್ರಾವೆಲ್ ರೂಟ್ ಕೇಳ್ತಾರೆ. ಟ್ರಾವೆಲ್ ರೂಟಲ್ಲಿ ನೀವು ಯಾವ ಊರಿಂದ ಆಗ್ತೀರ, ಫ್ರಮ್ಮಿಂದ ಟು ಲಾಸ್ಟ್ ಕಾಲೇಜ್ ಇಲ್ಲ ಸ್ಕೂಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ವಯ ಸೆಲೆಕ್ಟ್ ಮಾಡ್ಕೊಳ್ಳಿ. ವಯ ಆದಮೇಲೆ ಇಲ್ಲಿ ನಿಮ್ಮ ಫೀಸ್ ಎಷ್ಟು ಅಂತ ಕೂಡ ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಕೆಳಗಡೆ ಅಗ್ರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಅಂತ ಆದಮೇಲೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತೀವಿ, ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಪೂರ್ತಿ ಏನೆಲ್ಲ ಇವಾಗ ಟೈಪ್ ಮಾಡೋದು ಅದೆಲ್ಲ ಡಾಕ್ಯುಮೆಂಟ್ ತೋರಿಸುತ್ತೆ. ಕರೆಕ್ಟಾಗಿ ಇದೆಯಲ್ಲ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡಿ ಅಟ್ಯಾಚ್ ಅನಕ್ಷರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ನೋಡ್ತಾರೆ ಸ್ಟೂಡೆಂಟ್ ಬಸ್ ಪಾಸು ಮತ್ತು ಫೀಸ್